ಚನ್ನರಾಯಪಟ್ಟಣ ತಾಲೂಕಿನ ಕಸಬಾ ಹೋಬಳಿಯ ನಲ್ಲೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ದಡದಹಳ್ಳಿ ಗ್ರಾಮದ ಜೆಡಿಎಸ್ ಬೆಂಬಲಿತ ಸದಸ್ಯ ದಿವಾಕರ್ ಅವಿರೋಧವಾಗಿ ಆಯ್ಕೆಗೊಂಡರು. ನಿಕಟಪೂರ್ವ ಅಧ್ಯಕ್ಷರಾದ ಗನ್ನಿ ಉಮೇಶ್ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಇಂದು ಚುನಾವಣೆ ನಡೆಯಿತು. ದಿವಾಕರ್ ಹೊರತುಪಡಿಸಿ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಹಿನ್ನೆಲೆಯಲ್ಲಿ ದಿವಾಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾಧಿಕಾರಿ ಜೆಆರ್ ಹರೀಶ್ ಘೋಷಣೆ ಮಾಡಿದರು. ನೂತನ ಅಧ್ಯಕ್ಷ ದಿವಾಕರ್ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಲ್ಲದೆ ಗ್ರಾಮಗಳ ಒಳಚರಂಡಿ ವ್ಯವಸ್ಥೆ, ಬೀದಿ ದೀಪ, ಶುದ್ಧ ಕುಡಿಯುವ ನೀರಿನ ಸೌಲಭ್ಯವನ್ನು ಒದಗಿಸುವ ಕಡೆ ಹೆಚ್ಚಿನ ಗಮನ ಹರಿಸಲಾಗುವುದು ಎಂದರು. ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳಿಯ ನಿರ್ದೇಶಕರಾದ ಸಿಎನ್ ಪುಟ್ಟಸ್ವಾಮಿ ಗೌಡ ಅವರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿ ಮಾತನಾಡಿ, ನಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸದಸ್ಯರ ಸಲಹೆ ಸಹಕಾರ ಪಡೆದು ಗ್ರಾಮಗಳ ಅಭಿವೃದ್ಧಿಗೆ ನೂತನ ಅಧ್ಯಕ್ಷರು ಶ್ರಮಿಸಲಿ ಎಂದು ಶುಭ ಹಾರೈಸಿದರು. ಜೊತೆಗೆ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿಗಳನ್ನು ಅತ್ಯುತ್ತಮವಾಗಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡುವ ಮೂಲಕ ಪಂಚಾಯಿತಿಯನ್ನ ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಎಂದು ಮಾರ್ಗದರ್ಶನ ನೀಡಿದರು. ಏನು ಇವತ್ತು ಅಧ್ಯಕ್ಷರಾಗಿ ದಿವಾಕರ್ ಅವರು ಆಯ್ಕೆಯಾಗಿದ್ದಾರೆ. ಎಲ್ಲ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಕಾಮಗಾರಿಗಳನ್ನು, ಕುಂದುಕೊರತೆಗಳನ್ನು, ಗ್ರಾಮದಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಿಗೆ ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಏಕೆಂದರೆ ಇವತ್ತು ಹಲವಾರು ಸಮಸ್ಯೆಗಳನ್ನು ಗ್ರಾಮ ಪಂಚಾಯಿತಿ ಎದುರಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇಲ್ಲಿರ್ತಕ್ಕಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿರ್ತಕ್ಕಂಥದ್ದು ಇರ್ಬೋದು, ಸೆಕ್ರೆಟರಿ ಇರ್ಬೋದು ಅಥವಾ ಸಿಬ್ಬಂದಿಗಳಿರ್ಬೋದು. ನೂತನ ಅಧ್ಯಕ್ಷರಿಗೆ ಸದಸ್ಯರಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ಜನರು ಈ ಸ್ವತ್ತಿರ್ತಕ್ಕಂಥ ಇರ್ಬೋದು, NOC ಇರ್ಬೋದು, ದೃಢೀಕರಣಕ್ಕೆ ಸಂಬಂಧಪಟ್ಟಂಥ ಇರ್ಬೋದು, ಇವು ವಿಳಂಬ ಆಗ್ತಾ ಇರ್ತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಇದಕ್ಕೆ ಆಸ್ಪದ ಕೊಡದೇ ಒಂದು ತಾವುಗಳು ಏನು ಹೊಸದಾಗಿ ಆಯ್ಕೆಯಾಗಿರೋದಕ್ಕೆ ಚುರುಕು ಮೂಡಿಸ್ತಕ್ಕಂಥ, ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸವನ್ನು ನೂತನ ಅಧ್ಯಕ್ಷರು ಮಾಡಬೇಕಾಗ್ತದೆ. ಹಿಂದೆ ಅಧ್ಯಕ್ಷ ಆಗಿದ್ದಂಥ ಉಮೇಶ್ ಅವರ ಅವಧಿನಲ್ಲೂ ಕೂಡ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿದೆ. ಅದರ ಹಿಂದೆ ಮೂವರು ಗಿಡ್ಡಮ್ಮನವರ ಅಧ್ಯಕ್ಷರಾಗಿದ್ದು, ಅದೇ ರೀತಿ ನಮ್ಮ ದೊಡ್ಡಗನ್ನಿ ತಮ್ಮಣ್ಣವರ ಸಚಿವ ಶೋಭಾ ಅವರಾಗಿದ್ದು, ಅದೇ ನಮ್ಮ ಸಾತ್ಪುರ ಗ್ರಾಮದ ಮಂಜುಳವರಾಗಿದ್ದು, ಹೀಗೆ ಒಂದು ಅವರವರನ್ನು ಕೂಡ ಮಾಡಿದೆ. ನಾನು ತಮಗೆ ಒಂದು ಕಿವಿಮಾತನ್ನು ಕೂಡ ಹೇಳಕ್ಕೆ ಇಷ್ಟಪಡ್ತೇನೆ. ತಾವುಗಳು ಏನು 15ನೇ ಹಣಕಾಸು ಇದೆಯಲ್ಲ, 15ನೇ ಹಣಕಾಸಿನಲ್ಲಿ ನೀವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕಾಗಲ್ಲ. ಮೊದಲನೇ ಆದ್ಯತೆ ಏನು ಕೊಡಬೇಕು ಅಂದರೆ ನರೇಗಾ ಕಾಮಗಾರಿಗಳನ್ನು ತಾವು ಕೈಗೆತ್ತಿಕೊಳ್ಬೇಕು. ಹಲವಾರು ಕಾಮಗಾರಿಗಳು, ಸುಮಾರು 40ಕ್ಕೂ ಹೆಚ್ಚು ಕಾಮಗಾರಿಗಳನ್ನು ನೀವು ಕೈಗೆತ್ತಿಕೊಂಡಾಗ ಮಾತ್ರ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. NMR ಕೂಡ ಜಾಸ್ತಿ ಆಗಿರಬೇಕು ಅಲ್ವಾ, ಜಾಸ್ತಿ ಆಗಿರಬೇಕು. ಹಾಗಾಗಿ ಇವರು ಕ್ರಿಯಾ ಯೋಜನೆಯನ್ನು ರೂಪಿಸಿ ಒಂದು ಸಮಗ್ರ ಅಭಿವೃದ್ಧಿಗೆ, ಈ ಒಂದು ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗೆ ಹೆಚ್ಚು ಒತ್ತನ್ನು ಕೊಡಬೇಕಾಗ್ತದೆ. ನಾನು ವಿಶೇಷವಾಗಿ ಹೇಳ್ತಕ್ಕಂಥದ್ದು ವಿಡಿಯೋ ಇದ್ದಾರೆ ನೀವು ಸ್ವಲ್ಪ ಸಿಬ್ಬಂದಿಗಳ ಬಗ್ಗೆ ವಿಶೇಷವಾದ ಗಮನ ಹರಿಸಿ. ವಿಳಂಬ ಬಹಳ ತೊಂದರೆ ಆಗ್ತಾ ಇರ್ತದೆ. ಏಕೆಂದರೆ ಬಹಳಷ್ಟು ನಮ್ಮ ಗಮನಕ್ಕೆ ಬರಲೇಬಾರದು. ಇದೆಲ್ಲ ಕೂಡ ಪಂಚಾಯತ್ ಸದಸ್ಯಗಳಿರ್ತೀರ, ನೀವುಗಳಿರ್ತೀರ, ಇವನ್ನ ಬಗೆಹರಿಸ್ತಕ್ಕಂಥ ಕೆಲಸಗಳನ್ನು ಮಾಡಬೇಕು ಅಂತ ನಾನು ಮುಖಾಂತರ ಹೇಳ್ತಾ, ಈ ಒಂದು ಉಳಿದ ಅವಧಿ ಏನಿದೆ, ಅಧಿಕಾರ ಎಷ್ಟು ದಿನ ಇರ್ತೀನಿ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಇದ್ದ ಅವಧಿನಲ್ಲಿ ಏನು ಅಭಿವೃದ್ಧಿ ಮಾಡಿದ್ದಾನೆ ಈ ಭಾಗದ, ಅಂದರೆ ಗ್ರಾಮ ಪಂಚಾಯತಿ ಭಾಗದ ಜನರಿಗೆ ಏನು ಸೇವೆಯನ್ನು ಕೊಟ್ಟಿದ್ದಾನೆ ಅದು ಬಹಳ ಮುಖ್ಯ. ಪ್ರಮುಖವಾಗಿ ಗ್ರಾಮದಲ್ಲಿ ಕಾಡ್ತಕ್ಕಂಥ ಸಮಸ್ಯೆಗಳು ಕೆಲವೇ ಕೆಲವು. ಬೀದಿ ದೀಪಗಳ ನಿರ್ವಹಣೆ, ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಎಲ್ಲಕ್ಕಿಂತ ಮುಖ್ಯ ಸ್ವಚ್ಛತೆಗೆ ವಿಶೇಷವಾದಂಥ ಗಮನ ಹರಿಸಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲಿ ಇವತ್ತು ಸಾಂಕ್ರಾಮಿಕ ರೋಗಗಳು, ಡೆಂಗ್ಯೂ ಇರ್ತಕ್ಕಂಥದ್ದು ಇರ್ಬೋದು, ಹಲವಾರು ಕಾಲುಗಳಿರ್ತಕ್ಕಂಥದ್ದು ಇರ್ಬೋದು, H1N1 ಇರ್ಬೋದು, ಇವು ವಿಶೇಷವಾಗಿ ವ್ಯಾಪಕವಾಗಿ ಹರಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ವಿಷಯಗಳಿಗೆ ಹೆಚ್ಚು ಗಮನ ಕೊಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಈ ಒಂದು ಪಂಚಾಯತಿನ ಒಂದು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡತಕ್ಕಂಥ ಕೆಲಸವನ್ನು ನೂತನ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಎಲ್ಲರೂ ಸದಸ್ಯರು ಒಳಗೊಂಡಂತೆ ಮಾಡಲಿ ಅಂತ ನಾನು ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ನೂತನ ಅಧ್ಯಕ್ಷರಿಗೆ ಮತ್ತೊಮ್ಮೆ ಶುಭ ಕೋರ್ತೇನೆ. ನಮಸ್ತೆ. ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರುಗಳಾದಂಥ ನಮ್ಮ ಲೇಡಿ ಮೆಂಬರ್ ಆಗಿರ್ಬೋದು, ನಮ್ಮ ಲೇಡಿ ಮೆಂಬರ್ ಆಗಿರ್ಬೋದು ಮತ್ತು ನಮ್ಮ ಜೆಂಟ್ಸ್ ಮೆಂಬರ್ ಆಗಿರೋದು, ನನ್ನ ಅವಿರೋಧವಾಗಿ ಆಯ್ಕೆ ಮಾಡಿದಂಥ ಎಲ್ಲರಿಗೂ ನನ್ನ
ದಸರಳ್ಳಿ ಗ್ರಾಮದ ಗ್ರಾಮ ಪಂಚಾಯತಿಯ ಚುನಾಯಿತ ಈಗ ಅಧ್ಯಕ್ಷರನ್ನು ಮಾಡಿದ್ದ ಎಲ್ಲರಿಗೂ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ. ನಮ್ಮನ್ನು ಚುನಾಯಿತನಾಗಿ ಅಧ್ಯಕ್ಷನಾಗಿ ಮಾಡಲು ನಮ್ಮ MLA ಅವರು CN ಬಾಲಕೃಷ್ಣ ಅವರು ಸಪೋರ್ಟಿಂದ ನಾನು ಅಧ್ಯಕ್ಷನಾಗಿದ್ದೀನಿ. ಹಾಗೂ CN ಬಾಲಕೃಷ್ಣ ನಮ್ಮ ಕುಸಮಣ್ಣನವರು ನಮ್ಮನ್ನು ಎಲ್ಲದರಲ್ಲೂ ಸಪೋರ್ಟ್ ಮಾಡಿ ಬಂದಿದ್ದಾರೆ. ಅವರ ಆಶೀರ್ವಾದದಿಂದ ಅಧ್ಯಕ್ಷನಾಗಿದ್ದೀನಿ. ಅವ್ರಿಗೂ ನನ್ನ ಕಡೆಯಿಂದ ಕೃತಜ್ಞತೆ ಸಲ್ಲಿಸ್ತೀನಿ. ಗ್ರಾಮ ಪಂಚಾಯತಿಯ ಅಭಿವೃದ್ಧಿಯನ್ನು ನನ್ನ ಕೈಲಾದಷ್ಟು ನಾನು ಅಭಿವೃದ್ಧಿ ಕೆಲಸವನ್ನು ಮಾಡ್ತೀನಿ. ಕುಡಿಯಲು ನೀರು ಮತ್ತು ಒಳಚರಂಡಿ ಕೆಲಸ ಮತ್ತು ಕರೆಂಟು ಬಲ್ಪು ಮತ್ತು ಇವೆಲ್ಲನೂ ನಾನು ನನ್ನ ಕೈ ಸಾಧ್ಯವಾದಷ್ಟು ನಾನು ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿ ನನ್ನ ಕೈಲಾದಷ್ಟು ನಾನು ಮಾಡ್ತೀನಿ ಅನ್ನೋದು ಈ ಭರವಸೆಯನ್ನು ಕೊಡ್ತೀನಿ.